ಕ್ವಶನ್ ನಂಬರ್ 56. ಫಾರ್ಮಲಿನ್ ಅನ್ನು ಯಾವ ಉದ್ದೇಶಕ್ಕೆ ಬಳಸಲಾಗುತ್ತದೆ? ಆಪ್ಷನ್ ಎ ನಂಜುನಾಶಕ, ಆಪ್ಷನ್ ಬಿ ಬೆಂಕಿಯನ್ನು ನಂದಿಸುತ್ತದೆ, ಆಪ್ಷನ್ ಸಿ ಆಹಾರ ಸಂರಕ್ಷಕ, ಆಪ್ಷನ್ ಡಿ ಜೈವಿಕ ಮಾದರಿಗಳ ಸಂರಕ್ಷಕ. ದ ಆನ್ಸರ್ ಈಸ್ ಜೈವಿಕ ಮಾದರಿಗಳ ಸಂರಕ್ಷಕ. ಕ್ವಶನ್ ನಂಬರ್ 57. ಸೌರ ಕಲೆಗಳು ಈ ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತವೆ. ಆಪ್ಷನ್ ಎ ಉಷ್ಣ ಡೈನಮೋ, ಆಪ್ಷನ್ ಬಿ ಸೌರ ಡೈನಮೋ, ಆಪ್ಷನ್ ಸಿ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ. ದ ಆನ್ಸರ್ ಈಸ್ ಸೌರ ಕಲೆಗಳು ಕಾರ್ಯನಿರ್ವಹಿಸೋದು ಸೌರ ಡೈನಮೋ ಮೇಲೆ. 58 ಕ್ವಶನ್ನು. ಈ ಕೆಳಗಿನ ಯಾವುದು ಮಣ್ಣು ಸೃಷ್ಟಿ ಮಾಡುವುದರಲ್ಲಿ ಭಾಗಿಯಾಗುವುದಿಲ್ಲ? ಆಪ್ಷನ್ ಎ ಅಗ್ನಿಶಿಲೆಗಳು, ಆಪ್ಷನ್ ಬಿ ಪದರಶಿಲೆಗಳು, ಆಪ್ಷನ್ ಸಿ ರೂಪಾಂತರ ಶಿಲೆಗಳು, ಆಪ್ಷನ್ ಡಿ ರಾಕ್ ಪಾಸ್ಪೇಟ್ಸ್. ದ ಆನ್ಸರ್ ಈಸ್ ರಾಕ್ ಪಾಸ್ಪೇಟ್ಸ್. ಕ್ವಶನ್ ನಂಬರ್ 59. ಕೀಟಾರಿ ಸಸ್ಯಗಳು ಜೋಗು ಪ್ರದೇಶಗಳಲ್ಲಿ ಕಂಡುಬರುತ್ತವೆ. ಇವುಗಳಲ್ಲಿ ಕೊರತೆಯಾಗಿರುವ ಅಂಶ? ಆಪ್ಷನ್ ಎ ಗಂಧಕ, ಆಪ್ಷನ್ ಬಿ ರಂಜಕ, ಆಪ್ಷನ್ ಸಿ ಸಾರಜನಕ, ಆಪ್ಷನ್ ಡಿ ಪೊಟ್ಯಾಷಿಯಂ. ದ ಆನ್ಸರ್ ಈಸ್ ಯಾವ್ದು ಹೇಳಿ? ಯಾವುದಿರ್ಬೋದು ಇದಕ್ಕೆ ಉತ್ತರ? ಐ ಥಿಂಕ್ ಗಂಧಕ. ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ಇದು ನೀವು. ಕ್ವಶನ್ ನಂಬರ್ 60. ದೇಹದ ವಿದ್ಯುದಾವೇಶವನ್ನು ಪರೀಕ್ಷಿಸಲು ಬಳಸುವ ಸಾಧನ? ಆಪ್ಷನ್ ಎ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್, ಆಪ್ಷನ್ ಬಿ ಪೆರಿಸ್ಕೋಪ್, ಆಪ್ಷನ್ ಸಿ ಎಲೆಕ್ಟ್ರೋಸ್ಕೋಪ್, ಆಪ್ಷನ್ ಡಿ ಕ್ಯಾಲಿಡೋಸ್ಕೋಪ್. ದ ಆನ್ಸರ್ ಈಸ್ ಎಲೆಕ್ಟ್ರೋಸ್ಕೋಪ್. ಥ್ಯಾಂಕ್ ಯು.